ಸ್ಟೀಲ್ ಗ್ರೂಪ್ ಸೀಸನ್ 2H ಶಿವಮೊಗ್ಗದಲ್ಲಿ ನಡೆದಿರುವಂತಹ ಲಾಂಚಿಂಗ್ ಇವೆಂಟಲ್ಲಿ ವಿಜೇತರಾಗಿರ್ತಾರೆ ಪ್ರೀತಮ್ ಸರ್ ಇಂಗ್ಲಾದಿ ತೀರ್ಥಹಳ್ಳಿ ಭಾಗದಿಂದ. ಸೊ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಬಹುಮಾನವನ್ನು ಅವರಿಗೆ ನಾವು ವಿತರಣೆ ಮಾಡಿದ್ದೇವೆ. ಅವರ ಒಂದು ಅಭಿಪ್ರಾಯವನ್ನು ಅವರ ಮುಖಾಂತರನೇ ಕೇಳೋಣ. ನಾನು ವರ್ಕಿಗೆ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ಅವನು ಸುಖೇಶ್ ಫೋನ್ ಮಾಡಿ ನೀನು ಈ ಥರ ಒಂದು ಡ್ರೀಮ್ ಡೀಲ್ ಅಂತ ಒಂದು ಕಂಪ್ನಿ ಇದೆ, ನಾನು ಅದರಲ್ಲಿ ಪ್ರಮೋಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಈ ಥರ ಒಂದು ಆರ್ಡರ್ನ ಮಾಡ್ತಾ ಇದ್ದೀವಿ, ಅದರಲ್ಲಿ ಸ್ಕೀಮು ಥರ ಇದೆ, ಅದು ಪ್ರೈಸಸ್ಸು ಇದ್ದಾವೆ ಈ ಥರ ಅಂತ ಎಕ್ಸ್ಪ್ಲೈನ್ ಮಾಡ್ದೆ. ಆವಾಗ ನಾನು ನಾನು ಮಾಡಲ್ಲ, ನಾನು ಆಲ್ರೆಡಿ ಈ ಥರ ಸ್ಕೀಮೆಲ್ಲ ಮಾಡಿದ್ದೀನಿ, ನನಗೆ ಯಾವುದು ಏನೂ ಬಂದಿಲ್ಲ ಐಟಮ್ಗಳು, ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದೆ ಅವನಿಗೆ. ಆದರೆ ಒಂದು 2 ಸರ್ತಿ ಫೋನ್ ಮಾಡಿದೆ, ಮತ್ತು ಆವಾಗ ನಾನು ಆಯಿತು ನೋಡೋಣ ಅಂಥೇಳಿ ಅದನ್ನು ಒಪ್ಕೊಂಡು ಮಾಡಿಸ್ದೆ. ಅವ್ನು ಹೇಳೋಕ್ಕಿಂತ ಮುಂಚೆ ನಾನು ದುಡ್ಡು ಹಾಕಿದ್ದೀನಿ, ಅವ್ನು ಸ್ಕ್ಯಾನರ್ ಕಳಿಸ್ತಾ ಕಂಪ್ನಿದು, ಅವಾಗ ನಾನು ಪಟ್ಟಂತ ಹಾಕಿದ್ದೀನಿ. ಆಮೇಲೆ ನಂಬರ್ ಸೆಲೆಕ್ಷನ್ ಮಾಡಿ ನಾನು ID ಮಾಡಿಕೊಟ್ಟ. ID ಮಾಡಿ ನನಗೆ ಫೋನ್ ಮಾಡಿದೆ ಅಷ್ಟೇ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗಲಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ನಾನು ನೆಕ್ಸ್ಟು ಮತ್ತೆ ಇದ್ರ ಬಗ್ಗೆ ಗೊತ್ತಾಗಿದೆ, ಅವನು ಡ್ರೀಮ್ ಡೀಲಿಂದು ನಿಮಗೆ ಪ್ರೈಸ್ ಬಂದಿದೆ ಲಾಂಚಿಂಗ್ ಟೈಮಲ್ಲಿ ಶಿವಮೊಗ್ಗದಲ್ಲಿ 25ನೇ ತಾರೀಕು ಲಾಂಚ್ ಮಾಡಿದ್ದಾರೆ, 26ಕ್ಕೆ. ಆವಾಗ ಫೋನ್ ಮಾಡ್ದೆ ಸಂಜೆ, ಯೂಟ್ಯೂಬಲ್ಲಿ ಲೈವಲ್ಲಿ ಬರ್ತಾಯಿದ್ದೆ ನೋಡಿದೆ ಅಂತ ಕೇಳಿದೆ. ಇಲ್ಲ ನಾನು ಏನೋ ಕೆಲಸ ಮಾಡ್ತಾಯಿದ್ದೆ. ಆವಾಗ ಫೋನ್ ಮಾಡಿದಾಗ ನಾನು ನಿಜ ಅಂತ ನಂಬಲಿಲ್ಲ, ನಾನು ಸುಮ್ಮನಾದ ತಕ್ಷಣ ಮತ್ತು ನನ್ನ ಫ್ರೆಂಡ್ ಅಶೋಕ ಮತ್ತೆ ಫೋನ್ ಮಾಡಿದೆ. ಅಶೋಕ ಫೋನ್ ಮಾಡಿ ನೋಡ್ತಾ ಇದೆಯಾ, ನಾನು ನೋಡಿದೆ ತೀರ್ಥಹಳ್ಳಿದು ಬಂದಿದೆ, ನಿಂದು ಹೆಸರು ಬಂದಿದೆ ಅಂತ ಕಾರ್ಡ್ ನಂಬರ್ ಹೇಳ್ದೆ. ನನಗೆ ಅದು ನಂಬರು ಮರ್ತೋಗಿತ್ತು. ನಾನು ಆ ನಂಬರ್ನ ಸರ್ಚ್ ಮಾಡಿ ತೆಗೆದು ನೋಡಿದ್ರೆ ಅದೇ ನಂಬರ್ ಇತ್ತು. ಆಮೇಲೆ ನಾನು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅದು ಲೈವ್ ಇತ್ತಲ್ಲ, ಅದನ್ನೇ ಮತ್ತೆ ವಾಪಸ್ ರಿವೈಂಡ್ ಮಾಡಿಬಿಟ್ಟು ನೋಡಿದೆ, ಅದರಲ್ಲೂ ಅದೇ ನಂಬರ್ ಹೇಳಿದ್ರು. ಹೇಳಿ ಚೆಕ್ ಮಾಡಿದಾಗ ಆಮೇಲೆ ಹೌದು ಅಂತ ನಿಜ ಅಂತ ನಂಬ್ಕೊಂಡೆ. ಆಮೇಲೆ ಖುಷಿ ಆಯ್ತು ನನಗೆ. ಖುಷಿ ಆಗೇ ಆಗುತ್ತೆ, ಅಬ್ವಿಯಸ್ಲಿ ಅಲ್ಲಿ ಯಾರಿಗಾದ್ರೂ ಖುಷಿ ಆಗುತ್ತೆ ಪ್ರೈಸ್ ಬಂದರೆ. ಅದು ಏನಂದರೆ ಲಾಂಚಿಂಗಲ್ಲೇ ಬಂದಿರೋದ್ರಿಂದ ಇನ್ನೊಂದು ಸ್ವಲ್ಪ ಖುಷಿಯಾಗಿದೆ. ಈಗ ಇನ್ನೂ ಬೇರೆ ಕಸ್ಟಮರಿಗೆ ಯಾವ ಥರ ಮೆಸೇಜ್ ಕೊಡ್ತೀರಾ? ಕಸ್ಟಮರ್ಗೆ ಡ್ರೀಮ್ ಡೀಲ್ ಬಗ್ಗೆ ಏನಂದರೆ ಇದು ಟೆಸ್ಟೆಡ್ ಇದೆ, ಮಾಡ್ಬೋದು ನೀವು. ಡ್ರೀಮ್ ಡೀಲಲ್ಲಿ ಐಡಿಗಳನ್ನ ಮಾಡ್ಕೊಬೋದು. ಮತ್ತು ಅದರದ್ದು ಏನೋ ಸ್ಕೀಮ್ಗಳೆಲ್ಲ ಸುಮಾರು ಕಂಪ್ನಿದು ಸುಮಾರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ರು. ನಮಗೆ ಅದು ಓಕೆ ಅನಿಸಿ ಪರವಾಗಿಲ್ಲ, ಮಾಡ್ಬೋದು, ಡ್ರೀಮ್ ಡೀಲಲ್ಲಿ ವರ್ಕ್ ಮಾಡ್ಬೋದು, ಪ್ರಮೋಟರ್ ಆಗಿನೂ ಮಾಡ್ಬೋದು ಅಂತ ಅನಿಸ್ತು. ಹಾಗಾಗಿ ಎಲ್ಲ ಮಾಡಿಸ್ಬೋದು, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.